formulating and solving linear programming problem by using graphic method. Solving linear programming problem through the graphical method involves 4 steps. LP ಸಮಸ್ಯೆಯನ್ನು ನಕ್ಷಾ ವಿಧಾನದ ಮೂಲಕ ಪರಿಹರಿಸುವುದು ಮುಖ್ಯವಾಗಿ 4 ಹಂತಗಳನ್ನು ಒಳಗೊಂಡಿದೆ. ಮೊದಲನೇ ಸ್ಟೆಪ್ ಫಾರ್ಮುಲೇಷನ್ ಆಫ್ LP ಪ್ರಾಬ್ಲಮ್. ಸಾಲ್ವ್ ದ ಫಾಲೋಯಿಂಗ್ ಪ್ರಾಬ್ಲಮ್ ಬೈ ಯೂಸಿಂಗ್ ಗ್ರಾಫಿಕಲ್ ಮೆಥಡ್. ನಕ್ಷಾ ವಿಧಾನವನ್ನು ಬಳಸಿ ಕೆಳಗಿನ ಸಮಸ್ಯೆಯನ್ನು ಪರಿಹರಿಸಿ. ಫಸ್ಟ್ ಸ್ಟೆಪ್ ಅವರೇ ಕೊಟ್ಟಿದ್ದಾರೆ. ಪ್ರಾಫಿಟ್ ಪೈ ಈಕ್ವಲ್ಸ್ 6x + 4y. ಕನ್ಸ್ಟ್ರೈಂಟ್ಸ್ ಮಿತಿಗಳು. ಮೊದಲನೇ ಮಿತಿ x + 2y <= 14. ಸೆಕೆಂಡ್ ಕನ್ಸ್ಟ್ರೈಂಟ್ಸ್ 3x + y <= 12. ಇಲ್ಲಿ ನಾವು ಪ್ರಾಫಿಟ್ ಲಾಭವನ್ನು ಗರಿಷ್ಠಗೊಳಿಸಬೇಕು. ಲಾಭ ಗರಿಷ್ಠಗೊಳಿಸುವಂತಹ ಸಮೀಕರಣ ಕೊಟ್ಟಿದ್ದಾರೆ 6x + 4y. ಇದಕ್ಕೆ 2 ಮಿತಿಗಳಿದ್ದಾವೆ. ಇದು ಮೊದಲನೇ ಮಿತಿ, ನಂತರ ಎರಡನೇ ಮಿತಿ. ಇಲ್ಲಿ ನಾವು ಮೊದಲನೇ ಮಿತಿನ ಮಷಿನ್ 1 ಅಂತಂದು ಪರಿಗಣಿಸಿ ಮಷಿನ್ 1ನ ಮ್ಯಾಕ್ಸಿಮಮ್ ಕೆಪಾಸಿಟಿ 14 hours ಈ ಥರ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಈ 14 hours ಗೂಡ್ಸ್ ಎಕ್ಸ್ ಸರಕನ್ನು ಒಂದು ಪ್ರಮಾಣದಲ್ಲಿ, ಎಕ್ಸ್ ಅಂದರೆ ಏನಿಲ್ಲ ಅಂದರೆ ಒಂದಿದೆ ಇಲ್ಲಿ ಅಂತ, ಒಂದು ಎಕ್ಸ್ ಅಂತ ಅಂದರೆ x1 y2 ಇಷ್ಟು ಪ್ರಮಾಣದಲ್ಲಿ ಉತ್ಪಾದಿಸ್ಬೋದು. ಅದೇ ಥರ ಎರಡನೇ ಮಿತಿ 3x + y <= 12. ಇದನ್ನು ಮೆಷಿನ್ 2 ಅಂತಂದು ಪರಿಗಣಿಸಿ 12 ಇಲ್ಲಿ ಬರೆದಿದ್ದೀವಿ. ಅದರ ಗರಿಷ್ಠ ಕೆಲಸ ಮಾಡುವಂತಹ ಗಂಟೆ 12. ಈ 12 ಗಂಟೆಯಲ್ಲಿ ಮೆಷಿನ್ 2 ಎಕ್ಸ್ ಸರ್ಕನ್ನು 3 ಪ್ರಮಾಣದಲ್ಲಿ ಇಲ್ಲಿದೆ ನೋಡಿ, ಮತ್ತು ವೈ ಸರ್ಕನ್ನು 1 ಪ್ರಮಾಣದಲ್ಲಿ 1 y ಉತ್ಪಾದಿಸ್ಬೋದು. ಸೆಕೆಂಡ್ ಸ್ಟೆಪ್ ಪ್ಲಾಟ್ ದ ಕನ್ಸ್ಟ್ರೈಂಟ್ ಆನ್ ದ ಗ್ರಾಫ್. ಅಂದರೆ ರೇಖಾಚಿತ್ರದಲ್ಲಿ ಮಿತಿಗಳನ್ನು ಗುರ್ತು ಮಾಡೋದು. ಫಸ್ಟ್ ಗುರ್ತು ಮಾಡೋದಕ್ಕೂ ಮುಂಚೆ ನಾವು ಮೊದಲನೇ ಮಿತಿ ಮತ್ತು ಎರಡನೇ ಮಿತಿನಲ್ಲಿ ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್ನ ಕಂಡುಹಿಡಬೇಕು. when the machine 1 is fully used only for the production of x or y goods. ಅಂದರೆ ಮೆಷಿನ್ 1ಅನ್ನು ಎಕ್ಸ್ ಅಥವಾ ವೈ ಸರಕಿನ ಉತ್ಪಾದನೆಗೆ ಮಾತ್ರ ಬಳಸಿದಾಗ ಆವಾಗ ಎಷ್ಟು ಎಕ್ಸ್ ಅಥವಾ ಎಷ್ಟು ವೈಗಳನ್ನು ಉತ್ಪಾದಿಸ್ಬೋದು ಅಂತಂದು ಮೊದಲು ಕಂಡುಹಿಡ್ಕೊಳ್ಬೇಕಾಗತ್ತೆ. ಇಲ್ಲಿ ಮೊದಲನೇ ಮಿತಿನ ಆ್ಯಸ್ ಇಟ್ ಈಸ್ ಇಲ್ಲಿ ಬರ್ಕೊಂಡಿದ್ದೀವಿ. ವೈ 0 ಪ್ರಮಾಣದಲ್ಲಿ ಅಂದರೆ ವೈ ಸರಕನ್ನು ಉತ್ಪಾದಿಸ್ತಿಲ್ಲ, ಹಾಗಾಗಿ 0 ಅಂತಂದು ಬರ್ಕೊಂಡಿದ್ದೀವಿ. ಎಕ್ಸ್ ಪ್ಲಸ್ 2 × 0 = 14. ಅಂದರೆ 2 × 0 0 ಆಗಿಬಿಡುತ್ತೆ, ಅಂದರೆ ಏನೂ ಇಲ್ಲ. ಹಾಗಾಗಿ ಉಳಿದಿದ್ದು x = 14. ಅಂದರೆ y 0 ಆದಾಗ x 14 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಎಕ್ಸ್ನ 0 ಅಂತಂದು ತಗೊಂಡಿದ್ದೀವಿ. 1 × 0 ಪ್ಲಸ್ 2y = 14. 1 × 0 ಅಂದರೆ 0ನೇ ಆಗುತ್ತೆ. ಹಾಗಾಗಿ ಉಳಿದಿದ್ದು 2y = 14. y = 14/2. 2 = 13 ಮೇಲೆ ಡಿವೈಡೆಡ್ ಬೈ ಆಗುತ್ತೆ. ಹಾಗಾಗಿ 14/2. y = 2 1 2 7 ಹಾಗಾಗಿ y = 7 ಆಗುತ್ತೆ. ನೆಕ್ಸ್ಟ್ ಒಂದು ವೇಳೆ ಮೆಷಿನ್ 2 ಅನ್ನು ನಾವು ಕೇವಲ x ಅಥವಾ y ಸರಕಿನ ಉತ್ಪಾದನೆಗೆ ಬಳಸಿದಾಗ, ಹಾಗಾಗಿ ಎರಡನೇ ಮಿತಿ 3x + y <= 12. ಇದನ್ನು ತಗೊಂಡಿದ್ದೀವಿ. ಇಲ್ಲಿ y = 0 ಅಂತಂದು ಬರ್ಕೊಂಡಿದ್ದೀವಿ. ಹಾಗಾಗಿ 3x + 0 = 12. ನೆಕ್ಸ್ಟು 3x = 12. x = 3 ಈಕ್ವಲ್ಸ್ನ ಕ್ರಾಸ್ ಮಾಡಿದ ಮೇಲೆ ಡಿವೈಡೆಡ್ ಬೈ ಆಗುತ್ತೆ. ಹಾಗಾಗಿ 12/3. 3 1 3 4 ಹಾಗಾಗಿ x = 4 ಆಗುತ್ತೆ. ಅದೇ ಥರ ಇಲ್ಲಿ ಎಕ್ಸನ್ನು 0 ಅಂತಂದು ಮಾಡ್ಕೊಂಡಿದ್ದೀವಿ. ಹಾಗಾಗಿ 3 × 0 ಪ್ಲಸ್ y = 12. 3 × 0 0ನೇ ಆಗುತ್ತೆ. ಹಾಗಾಗಿ ಅದನ್ನು ಬಿಟ್ಬಿಟ್ಟು ಉಳಿದಿದ್ದು y = 12. ಅಂದರೆ ಕನ್ಸ್ಟ್ರೈಂಟ್ 2 ಪ್ರಕಾರ ಕೇವಲ
ಮಷಿನ್ 2ನ ಎಕ್ಸ್ ಸರ್ಕಿಗೆ ಬಳಸಿದರೆ 4 ಎಕ್ಸ್ಗಳನ್ನು ಉತ್ಪಾದಿಸ್ಬೋದು. ವೈ ಸರ್ಕಿನ ಉತ್ಪಾದನೆಗೆ ಸಂಪೂರ್ಣವಾಗಿ ಬಳಸಿದರೆ 12 ವೈ ಸರ್ಕನ್ನು ಉತ್ಪಾದಿಸ್ಬೋದು. ಇದನ್ನು ನಾವಿಲ್ಲಿ ರೇಖಾಚಿತ್ರದಲ್ಲಿ ತೋರಿಸಿದ್ದೀವಿ. ಇಲ್ಲಿ ಮೊದಲನೇ ಮಿತಿ ಎಕ್ಸ್ ಪ್ಲಸ್ 2y ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ 14 ಇಲ್ಲಿ ಗೊತ್ತು ಮಾಡಿದ್ದೀವಿ. ಇಲ್ಲಿ ಎ ಪಾಯಿಂಟಲ್ಲಿ ಕೇವಲ ಎಕ್ಸ್ ಸರ್ಕನ್ನು ಮಾತ್ರ ಉತ್ಪಾದಿಸಲಾಗಿದೆ. ಎಷ್ಟು ಅಂದರೆ 14. ಮತ್ತು ಬಿ ಪಾಯಿಂಟಲ್ಲಿ ಕೇವಲ ವೈ ಸರ್ಕನ್ನು ಮಾತ್ರ ಉತ್ಪಾದಿಸಲಾಗಿದೆ. ಮತ್ತು ಎಕ್ಸ್ ಸರ್ಕು 0 ಆಗಿದೆ, ವೈ ಸರ್ಕು 7 ಆಗಿದೆ, ಎಕ್ಸ್ ಸರ್ಕು 0 ಆಗಿದೆ. ಹಾಗಾಗಿ ಇಲ್ಲಿ ಬರ್ಕೊಂಡಿದ್ದೀವಿ. ನೆಕ್ಸ್ಟು ಎರಡನೇ ಮಿತಿ 3x ಪ್ಲಸ್ ಮೈನಸ್ ಅಲ್ಲ, ಇದು 3x ಪ್ಲಸ್ ವೈ ಈಕ್ವಲ್ಸ್ 12. ಇಲ್ಲಿ ಸಿ ಪಾಯಿಂಟಲ್ಲಿ ಕೇವಲ ಕಮಾಡಿಟಿ ಎಕ್ಸ್ ಸರ್ಕನ್ನು ಮಾತ್ರ ಉತ್ಪಾದಿಸಲಾಗಿದೆ. ಎಷ್ಟು ಅಂದರೆ 4x. ವೈ ವ್ಯಾಲ್ಯೂ ಇಲ್ಲಿ 0 ಆಗಿರುತ್ತೆ. ಮತ್ತು ಡಿ ಪಾಯಿಂಟಲ್ಲಿ ಕೇವಲ ವೈ ಸರ್ಕನ್ನು ಮಾತ್ರ 12 ಯೂನಿಟ್ನಷ್ಟು ಉತ್ಪಾದಿಸಲಾಗಿದೆ. ಎಕ್ಸ್ ಸರ್ಕು ಡಿ ಪಾಯಿಂಟಲ್ಲಿ 0 ಆಗಿದೆ. ಹಾಗಾಗಿ ಇಲ್ಲಿ ಎ ಮತ್ತು ಬಿ ಇವೆರಡು ಪಾಯಿಂಟ್ಗೂ ಒಂದು ಲೈನನ್ನು ಹಾಕಬೇಕು. ಮತ್ತು ಸಿ ಡಿ ಈ ಎರಡು ಪಾಯಿಂಟ್ನು ನಾವು ಕೂಡಿಸ್ಬೇಕು. ಈ ಥರ ಕೂಡಿಸಿದಾಗ ನಮಗೆ ಒಂದು ಫಿಸಿಬಿಲಿಟಿ ಏರಿಯಾ ಸಿಗುತ್ತೆ. ಅದು ಯಾವುದಪ್ಪ ಅಂದರೆ ಓ ಇಲ್ಲಿದೆ ಸಿ ಇ ಬಿ, ಓ ಸಿ ಇ ಬಿ ಇದು ಸಾಧ್ಯತಾ ಪ್ರದೇಶ. ಈ ಪ್ರದೇಶವನ್ನು ನಾವು ಈ ರೀತಿ ಶೇಡ್ ಮಾಡೋದ್ರ ಮೂಲಕ ಮತ್ತು ಝೆಡ್ಡನ್ನು ಸಿಂಬಲ್ ಕೊಡೋದ್ರ ಮೂಲಕ ತೋರಿಸಿದ್ದೀವಿ. ಅಷ್ಟು ನಕ್ಷಾ ನಿರೂಪಣೆ. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಫೈಂಡಿಂಗ್ ಔಟ್ ಫೀಸಿಬಿಲಿಟಿ ರೀಸನ್, ಅಂದರೆ ಸಾಧ್ಯತಾ ಪ್ರದೇಶದಲ್ಲಿ ಎಷ್ಟೆಷ್ಟು ಎಕ್ಸ್ ಮತ್ತು ಎಷ್ಟು ವೈಗಳನ್ನು ಉತ್ಪಾದಿಸ್ಬೋದು ಅಂತಂದು ನೋಡಿರಿ. 4 ಸಾಧ್ಯತಾ ಪ್ರದೇಶದಲ್ಲಿ 4 ಪಾಯಿಂಟ್ ಇದ್ದಾವೆ. ಮೊದಲನೇ ಪಾಯಿಂಟು ಓ, ಎರಡನೇದು ಬಿ, ಮೂರನೇದು ಸಿ, ಕೊನೆ ಪಾಯಿಂಟು ಇ. ಇಲ್ಲಿ ಓ ಪಾಯಿಂಟಲ್ಲಿ ನೋಡಿ, ಇಲ್ಲಿ ಎಕ್ಸ್ ಸರ್ಕೂ 0 ಆಗಿರುತ್ತೆ ಮತ್ತು ವೈ ಸರ್ಕೂ 0 ಆಗಿರುತ್ತೆ. ಹಾಗಾಗಿ ಓ ಪಾಯಿಂಟಲ್ಲಿ ಎಕ್ಸ್ 0 ವೈ 0 ಅಂತಂದು. ನೆಕ್ಸ್ಟ್ ಬಿ ಪಾಯಿಂಟಲ್ಲಿ ನೋಡಿ, ಇಲ್ಲಿದೆ ಬಿ ಪಾಯಿಂಟ್. ಈ ಪಾಯಿಂಟಲ್ಲಿ ವೈ 7 ಆಗಿರುತ್ತೆ ಮತ್ತು ಎಕ್ಸ್ 0 ಆಗಿರುತ್ತೆ. ಅದನ್ನೇ ಇಲ್ಲಿ ಗೊತ್ತು ಮಾಡಿದ್ದೀವಿ, ಎಕ್ಸ್ 0 ವೈ 7. ನೆಕ್ಸ್ಟ್ ಸಿ ಪಾಯಿಂಟ್ ಇಲ್ಲಿದೆ. ಸಿ ಪಾಯಿಂಟಲ್ಲಿ ಎಕ್ಸ್ 4 ಆಗುತ್ತೆ, ವೈ 0 ಆಗುತ್ತೆ. ಹಾಗಾಗಿ ಸಿ ಎಕ್ಸ್ 4 ವೈ 0. ಮತ್ತು ಈ ಪಾಯಿಂಟಲ್ಲಿ ಎಕ್ಸ್ ಎಷ್ಟು ವೈ ಎಷ್ಟು ಅನ್ನೋದನ್ನು ನಾವಿಲ್ಲಿ ಡಯಾಗ್ರಾಮ್ ನೋಡಿ ಹೇಳೋದಕ್ಕಾಗಲ್ಲ. ಹಾಗಾಗಿ ಅದನ್ನು ಈ ಥರ ಸೈಮಲ್ಟೇನಿಯಸ್ ಈಕ್ವೇಷನ್ನ ತಗೊಂಡು ಅದರ ಮೂಲಕ ನಾವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಎಷ್ಟು ಎಕ್ಸ್ಗಳನ್ನು ಎಷ್ಟು ವೈಗಳನ್ನು ಈ ಪಾಯಿಂಟಲ್ಲಿ ಉತ್ಪಾದನೆ ಮಾಡಲಾಗ್ತಿದೆ ಅಂತಂದು. ಇಲ್ಲಿ 2 ಈಕ್ವೇಷನ್ ಇದ್ದಾವೆ. ಎಕ್ಸ್ ಇದು ಮೊದಲನೇ ಮಿತಿ, ಇದು ಎರಡನೇ ಮಿತಿ. ಇಲ್ಲಿ ಎಕ್ಸ್ ಇದೆ, ಇಲ್ಲಿ 3x ಇದೆ. ಯಾವುದು ಸಹ ಒಂದಕ್ಕೊಂದು ಸಮ ಇಲ್ಲ. ಇಲ್ಲೂ ಅಷ್ಟೇ 2y ಇದೆ ಮತ್ತು ಕೆಳಗಡೆ y ಇದೆ. ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಒಂದಕ್ಕೊಂದು ಪರಸ್ಪರ ಸಮ ಮಾಡಬೇಕು. ಅಂದರೆ ಇಲ್ಲಿ ಮೇಲೆ 2y ಇದ್ದರೆ ಕೆಳಗಡೆನೂ 2yನೇ ಬರಬೇಕು. ಅಥವಾ ಇಲ್ಲಿ ಎಕ್ಸ್ ಇದ್ದರೆ ಕೆಳಗಡೆನೂ ಎಕ್ಸ್ ಇರಬೇಕು. ಅಥವಾ ಇಲ್ಲಿ 3x ಇದ್ದರೆ ಇಲ್ಲಿ 3x ಬರೋ ಥರನೇ ಮಾಡಬೇಕು. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಈಕ್ವೇಷನ್ 1 ಈ ಈಕ್ವೇಷನ್ 1 ಮಲ್ಟಿಪ್ಲೈಡ್ ಬೈ 3 ಈ ಈಕ್ವೇಷನ್ನ 3ರಿಂದ ಗುಣಾಕಾರ ಮಾಡಿದ್ದೀವಿ. ಇಲ್ಲಿ ನೋಡಿ, ಎಕ್ಸ್ ಇಂಟು 3x ಪ್ಲಸ್ 2y ಇಂಟು 3 6y ಈಕ್ವಲ್ಸ್ ಹಾಕಿದ್ದೀವಿ. 14 ಇಂಟು 3 42 ಆಗುತ್ತೆ. ಇದು ಈಕ್ವೇಷನ್ 1ನ 3ರಿಂದ ಗುಣಿಸಿದಾಗ ಬಂದಂತಹ ಒಂದು ಸಮೀಕರಣ. ಇದಾದಮೇಲೆ ಈಕ್ವೇಷನ್ 2 ಇಲ್ಲಿ ಇದೆಯಲ್ವಾ, ಇದನ್ನು ಯಥಾವತ್ತು ಕೆಳಗಡೆ ಬರ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಚಿಹ್ನೆ ಚೇಂಜ್ ಮಾಡಿದ್ದೀವಿ. 3x ಪ್ಲಸ್ 3x ಇರೋ ಕಡೆ ಮೈನಸ್ ಹಾಕಿದ್ದೀವಿ. ಇಲ್ಲಿ ಪ್ಲಸ್ ವೈ ಇರೋ ಕಡೆ ಮೈನಸ್ ವೈ ಹಾಕಿದ್ದೀವಿ. ಇಲ್ಲಿ 12 ಇರೋ ಕಡೆ ಮೈನಸ್ 12 ಅಂತ ಹಾಕಿದ್ದೀವಿ. ಇಲ್ಲಿ ಪ್ಲಸ್ 3x ಮೈನಸ್ 3x ಎರಡು ಕ್ಯಾನ್ಸಲ್ ಆಯಿತು. ಹಾಗಾಗಿ ಏನೂ ಉಳಿಯಿಲ್ಲ. ನೆಕ್ಸ್ಟ್ ಇಲ್ಲಿ ಪ್ಲಸ್ 6y ಅದರಲ್ಲಿ ಮೈನಸ್ 1y, ಅಂದರೆ 6yನಲ್ಲಿ 1y ಕಳೆದಾಗ ಉಳಿದಿದ್ದು 5y ಈಕ್ವಲ್ಸ್ 42ರಲ್ಲಿ ಮೈನಸ್ 12 ಅಂತ. ಇದು 42ರಲ್ಲಿ 12 ಹೋದರೆ ಉಳಿದಿದ್ದು 30. ಹಾಗಾಗಿ y ಈಕ್ವಲ್ಸ್ 5y ಈಕ್ವಲ್ಸ್ 30 ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ 5ಅನ್ನು ಈಕ್ವಲ್ಸ್ನಿಂದ ಕ್ರಾಸ್ ಮಾಡಿಸಿದ್ದೀವಿ. ಹಾಗಾಗಿ y ಈಕ್ವಲ್ಸ್ 30 ಡಿವೈಡೆಡ್ ಬೈ 5 ಆಗುತ್ತೆ. 5 1 ಜಾ
5 6 30, ಹಾಗಾಗಿ y ಈಕ್ವಲ್ಸ್ 6 ಆಗುತ್ತೆ. ಅದೇ ಥರ ಎಕ್ಸ್ ಬೆಲೆ ಎಕ್ಸ್ ಎಷ್ಟಾಗುತ್ತೆ ಅಂತಂದು ನೋಡಬೇಕಾಗುತ್ತೆ. ಇಲ್ಲಿ y ವ್ಯಾಲ್ಯೂನ ಈ ಈಕ್ವೇಷನ್ ಒಂದನ್ನು ತಗೊಂಡು ಇಲ್ಲಿ y ಬದಲಿಗೆ ಆರನ್ನು ಬರ್ಕೊಂಡಿದ್ದೀವಿ, ಹಾಗಾಗಿ ಎಕ್ಸ್ ಪ್ಲಸ್ 2 × 6 ಈಕ್ವಲ್ಸ್ 14 ಆಗುತ್ತೆ. ಎಕ್ಸ್ ಪ್ಲಸ್ 2 × 6 ಅಂದರೆ 12, ಎಕ್ಸ್ ಪ್ಲಸ್ 12 ಈಕ್ವಲ್ಸ್ 14. ನೆಕ್ಸ್ಟು ಎಕ್ಸ್ ಈಕ್ವಲ್ಸ್ ಪ್ಲಸ್ 12ಅನ್ನು ಈಕ್ವಲ್ಸ್ನಿಂದ ಮುಂದೆ ಕಳಿಸಿದ್ದೀವಿ, ಹಾಗಾಗಿ -12 ಆಗಿಬಿಡುತ್ತೆ. ಹಾಗಾಗಿ ಎಕ್ಸ್ ಈಕ್ವಲ್ಸ್ 14 - 12. ಇಲ್ಲಿ y ಅಲ್ಲ, ಎಕ್ಸ್ ಈಕ್ವಲ್ಸ್ 14 - 12 ಅಂದರೆ 2 ಆಗುತ್ತೆ. ಇಲ್ಲಿ y ಈಕ್ವಲ್ಸ್ 6 ಆಗುತ್ತೆ, ಇಲ್ಲಿ ಎಕ್ಸ್ ಈಕ್ವಲ್ಸ್ 2 ಆಗುತ್ತೆ. ಹಾಗಾಗಿ ಈ ಪಾಯಿಂಟಲ್ಲಿ 2 ಬರುತ್ತೆ, ಈ ಪಾಯಿಂಟಲ್ಲಿ 6 ಬರುತ್ತೆ. ನೆಕ್ಸ್ಟ್ ಫೋರ್ತ್ ಸ್ಟೆಪ್ಪು, ಟೆಸ್ಟ್ ವಿಚ್ ಕಾರ್ನರ್ ಪಾಯಿಂಟ್ ಈಸ್ ಮೋಸ್ಟ್ ಪ್ರಾಫಿಟಬಲ್. ಅಂದರೆ ಕೊಟ್ಟಿರುವಂತಹ 4 ಬಿಂದುಗಳು ಸಿಕ್ಕಿದ್ವು ನಮಗೆ, ಒ ಬಿ ಸಿ ಡಿ ಸಾಧ್ಯತಾ ಪ್ರದೇಶದ ಮೇಲೆ ನೋಡ್ರಿ, ಒ ಸಿ ಮತ್ತು ಇಲ್ಲಿ ಬಿ ಇ ಈ 4 ಪಾಯಿಂಟ್ ಸಿಕ್ಕಿದ್ದಾವೆ. 4 ಪಾಯಿಂಟಲ್ಲಿ ಯಾವ ಪಾಯಿಂಟ್ ನಮಗೆ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಅಂತಂದು ಟೆಸ್ಟ್ ಮಾಡಬೇಕು. ಇಲ್ಲಿ ಒ ಪಾಯಿಂಟಲ್ಲಿ ಎಕ್ಸ್ 0 ಆಗಿರುತ್ತೆ, ವೈ ಅದು 0 ಆಗಿರುತ್ತೆ. ಹಾಗಾಗಿ ಈಕ್ವಲ್ಸ್ ಇಲ್ಲಿ ಈಕ್ವೇಷನ್ನ ಇಲ್ಲಿ ತಗೊಂಡು ಎಕ್ಸ್ ಬದಲಿಗೆ 0, ವೈ ಬದಲಿಗೂ 0 ಹಾಕಿದ್ದೀವಿ. 6 × ಎಕ್ಸ್ ಬದಲಿಗೆ 0 ಪ್ಲಸ್ 4 × ವೈ ಬದಲಿಗೆ 0 ಈಕ್ವಲ್ಸ್ 6 × 0 0, 4 × 0 0, ಹಾಗಾಗಿ 0 + 0 0 ಆಗುತ್ತೆ. ನೆಕ್ಸ್ಟ್ ಬಿ ಪಾಯಿಂಟಲ್ಲಿ ಎಕ್ಸ್ 0 ಆಗಿದೆ, ವೈ 7 ಆಗಿದೆ, ಈಕ್ವಲ್ಸ್ 6 × ಎಕ್ಸ್ ಬದಲಿಗೆ 0 ಪ್ಲಸ್ 4 × ವೈ ಬದಲಿಗೆ 7 ಈಕ್ವಲ್ಸ್ 6 × 0 0 ಆಗುತ್ತೆ. ಉಳಿದಿದ್ದು 4 × 7 ಅಂದರೆ 28 ಆಗುತ್ತೆ. ನೆಕ್ಸ್ಟ್ ಸಿ ಪಾಯಿಂಟಲ್ಲಿ ಎಕ್ಸ್ 4 ಇದೆ, ವೈ 0 ಇದೆ, ಈಕ್ವಲ್ಸ್ 6 × ಎಕ್ಸ್ ಬದಲಿಗೆ 4 ಹಾಕಿದ್ದೀವಿ, ಪ್ಲಸ್ 4 × ವೈ ಬದಲಿಗೆ 0 ಹಾಕಿದ್ದೀವಿ, ಈಕ್ವಲ್ಸ್ 4 × 0 ಅಂದರೆ 0 ಆಗುತ್ತೆ. 6 × 4 ಅಂದರೆ 24 ಆಗುತ್ತೆ, 24 + 0 24. ನೆಕ್ಸ್ಟ್ ಈ ಪಾಯಿಂಟಲ್ಲಿ ಎಕ್ಸ್ 2 ಇದೆ, ವೈ 6 ಇದೆ, ಆದರೆ ಹಾಗಾಗಿ ಈಕ್ವಲ್ಸ್ 6 × ಎಕ್ಸ್ ಬದಲಿಗೆ 2 ಪ್ಲಸ್ 4 × ವೈ ಬದಲಿಗೆ 4 ಈಕ್ವಲ್ಸ್ 6 × 2 ಅಂದರೆ 12 ಆಗುತ್ತೆ, ಪ್ಲಸ್ಗೆ ಪ್ಲಸ್ 4 × 6 ಅಂದರೆ 24 ಆಗುತ್ತೆ, ಈಕ್ವಲ್ಸ್ 12 + 24 36 ಆಗುತ್ತೆ. ಇಲ್ಲಿ ನಾವು ನೋಡ್ಬೋದು ಒ ಬಿ ಸಿ ಇ ಈ 4 ಪಾಯಿಂಟಲ್ಲಿ ಎಷ್ಟೆಷ್ಟು ಪ್ರಾಫಿಟ್ ಬರ್ತಾ ಇದೆ ಅಂತ. ಒ ಪಾಯಿಂಟಲ್ಲಿ 0 ಇದೆ ಪ್ರಾಫಿಟ್ಟು, ಮತ್ತು ಬಿ ಪಾಯಿಂಟಲ್ಲಿ 28 ಇದೆ, ಸಿ ಪಾಯಿಂಟಲ್ಲಿ 24 ಇದೆ, ಈ ಪಾಯಿಂಟಲ್ಲಿ 36 ಇದೆ. ಹಾಗಾಗಿ ಈ 4 ನೋಡಿದಾಗ ನಮಗೆ ಗೊತ್ತಾಗುತ್ತೆ ಈ ಪಾಯಿಂಟು ಉದ್ಯಮಕ್ಕೆ ಗರಿಷ್ಠ ಲಾಭವನ್ನು ತಂದುಕೊಡುವಂತಹ ಒಂದು ಬಿಂದು. ಹಾಗಾಗಿ ದ ಕಾರ್ನರ್ ಪಾಯಿಂಟ್ ಇ ಈಲ್ಡ್ಸ್ ದ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಫ್ ₹36. ಇದೇ ಮ್ಯಾಕ್ಸಿಮಮ್ ಪ್ರಾಫಿಟ್. ಅಷ್ಟು ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ solving linear programming problem by using graphic method. Thank you.